ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಪುಸ್ತಕ ಅವಲೋಕನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನಿಮ್ಮೆಲ್ಲರಿಗೂ ಸಹ ಈ ಸರಣಿಗೆ ಸ್ವಾಗತವನ್ನು ಬಯಸ್ತಾ, ಮಕ್ಕಳ ಸಾಹಿತ್ಯ ಪುಸ್ತಕ ಅವಲೋಕನ ಸರಣಿಗೆ ನೀವೆಲ್ಲ ತೋರುತ್ತಿರುವಂಥ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು. ಹಾಗೆ ಎಲ್ಲರೂ ಸಹ ಈ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ, ಇವತ್ತಿನ ದಿನ ಮೇ 26, 2026 ಮಂಗಳವಾರ ಸರಣಿ 69ರ ಪುಸ್ತಕ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಶ್ರೀ ನಿಂಗನಗೌಡ ದೇಸಾಯಿ ಅವರ ಕಲಿಯಿರಿ ಕಲಿಸಿರಿ ಅನ್ನುವಂಥ ಒಂದು ಶೈಕ್ಷಣಿಕ ನಾಟಕದ ಪರಿಚಯವನ್ನ ನಾನಿವತ್ತು ಮಾಡ್ತಾ ಇದ್ದೇನೆ. ಮಕ್ಕಳಲ್ಲಿ ಸಾಹಿತ್ಯ ಕೃತಿಗಳ ಓದು ಅಭಿರುಚಿ ಎಷ್ಟು ಮುಖ್ಯವೋ ಅಷ್ಟೇ ನಾಟಕದ ಮೂಲಕ ಮಕ್ಕಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅಭಿವೃದ್ಧಿಪಡಿಸುವಲ್ಲಿ ನಾಟಕಗಳು ಅಷ್ಟೇ ಮಹತ್ವದ ಪಾತ್ರವನ್ನ ವಹಿಸ್ತವೆ. ಅಂತಹ ನಾಟಕಗಳನ್ನ ಬರೆದಿರುವಂತ ನಿಂಗನಗೌಡ ದೇಸಾಯಿ ಅವರು ಸಗರನಾಡಿನ ಪ್ರತಿಷ್ಠಿತ ಪರಸಹಳ್ಳಿ ದೇಸಾಯಿ ಮಂಥನದಲ್ಲಿ ಜನಿಸಿದಂತ ಇವರು ಈಗಾಗಲೇ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಾ ಸಮೂಹ ಸಂಪನ್ಮೂಲ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿ ಈಗ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಈಗಾಗಲೇ ಬೂಟ್ ಪಾಲಿಸ್, ಮಾವ ಕಟ್ಟಿದ ಮಾಂಗಲ್ಯ ಅನ್ನುವಂತಹ ನಾಟಕಗಳನ್ನ ರಚನೆ ಮಾಡಿ ಉತ್ತಮವಾದ ನಾಟಕದಲ್ಲಿ ಒಂದು ನಾಟಕ ಪ್ರಸಿದ್ಧಿಯನ್ನ ಪಡೆದಿರುವಂತ ನಾಟಕವನ್ನ ರಚಿಸಿದ್ದಾರೆ. ಹಾಗೆ ಸಂಶೋಧನಾ ಲೇಖನಗಳನ್ನು ಸಹ ಬರೆಯುತ್ತಾ ಸಂಶೋಧನಾ ಕ್ಷೇತ್ರದಲ್ಲಿಯೂ ಸಹ ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಶ್ರೀ ನಿಂಗನಗೌಡ ದೇಸಾಯಿ ಅವರ ಕಲಿಯಿರಿ ಕಲಿಸಿರಿ ಅನ್ನುವಂತ ಒಂದು ಶೈಕ್ಷಣಿಕ ನಾಟಕದ ಪರಿಚಯವನ್ನ ಇವತ್ತು ಮಾಡಲಿದ್ದೇನೆ. ಈ ಕೃತಿಯನ್ನ ಬಸವ ಪ್ರಕಾಶನ ಮತ್ತು ಪುಸ್ತಕ ವ್ಯಾಪಾರಿಗಳು ಕಲಬುರ್ಗಿ ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. 2010ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 48 ಪುಟಗಳನ್ನು ಒಳಗೊಂಡಿದ್ದು 30 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಈ ಕಲಿಯಿರಿ ಕಲಿಸಿರಿ ಅನ್ನುವಂತ ನಾಟಕದಲ್ಲಿ ನಾಟಕದ ಕೃತಿಗೆ ಮುನ್ನುಡಿಯನ್ನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿರುವಂತ ಚಂದ್ರಕಾಂತ್ ಕರ್ದಳ್ಳಿ ಅವರು ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಹಾಗೆ ಮತ್ತೋರ್ವ ಮಕ್ಕಳ ಸಾಹಿತಿಯಾಗಿರುವಂತಹ ಹಿರಿಯ ಸಾಹಿತಿಗಳಾಗಿರುವಂತಹ ಕಂಚಾಣಿ ಶರಣಪ್ಪ ಅವರು ಬೆನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಹಾಗೆ ಆಶಯ ನುಡಿಗಳನ್ನ ಶ್ರೀ ಶಾಂತಗೌಡ ಪಾಟೀಲ್ ಅವರು ಆಶಯ ನುಡಿಗಳನ್ನ ಬರೆದಿದ್ದಾರೆ. ಈ ನಾಟಕವು 6 ದೃಶ್ಯಗಳನ್ನ ಒಳಗೊಂಡಂತೆ 6 ದೃಶ್ಯಗಳಲ್ಲಿ ನಾಟಕ ತನ್ನ ಪ್ರಸ್ತುತವನ್ನ ಪಡಿಸ್ತಾ ಇದ್ದಾರೆ. ಹಾಗೆ ನಾಟಕದಲ್ಲಿ ಈಗಾಗಲೇ ಮಾವ ಕಟ್ಟಿದ ಮಾಂಗಲ್ಯ, ಬೂಟ್ ಪಾಲಿಸ್ ಅನ್ನುವಂತ ಸಾಮಾಜಿಕ ಕಾಳಜಿಯುಳ್ಳ ನಾಟಕಗಳನ್ನ ರಚಿಸಿರುವಂತ ಶ್ರೀಯುತರು ಮಕ್ಕಳಿಗಾಗಿ ಶೈಕ್ಷಣಿಕ ನಾಟಕವನ್ನ ರಚಿಸಿದ್ದಾರೆ. ಕಲಿಯಿರಿ ಕಲಿಸಿರಿ ಅನ್ನುವಂತ ಮಕ್ಕಳ ನಾಟಕ ಮಕ್ಕಳಲ್ಲಿರುವಂತಹ ಗ್ರಾಮೀಣ ಭಾಗದಲ್ಲಿರುವಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸುವಲ್ಲಿ ಈ ನಾಟಕ ಯಶಸ್ಸನ್ನ ಸಾಧಿಸಿದೆ. ನಾವು ಬಾಲ್ಯ ವಿವಾಹ ಇರಬಹುದು, ಅನಕ್ಷರತೆ ಇರಬಹುದು, ಹಾಗೂ ಕುಡಿತ, ಮದ್ಯಪಾನ, ಧೂಮಪಾನ, ಈ ಸಮಸ್ಯೆಗಳ ಮೇಲೆಲ್ಲ ಸಹ ಹೆಣ್ಣು ಮಕ್ಕಳಿಗೆ ಅವರಿಗೆ ಏಕೆ ಶಿಕ್ಷಣ ಕೊಡಬೇಕು ಅನ್ನುವಂತಹ ತಾತ್ಸಾರ ಭಾವನೆಯನ್ನ ಖಂಡಿಸುವ ನಿಟ್ಟಿನಲ್ಲಿ ಅವರಿಗೂ ಸಹ ಶಿಕ್ಷಣವನ್ನ ಕೊಡಬೇಕು, ಶೈಕ್ಷಣಿಕ ಜಾಗೃತಿಗಾಗಿ ಈ ನಾಟಕ ಒಂದು ಮಹತ್ವದ ಪಾತ್ರವನ್ನ ವಹಿಸ್ತದೆ. 6 ದೃಶ್ಯಗಳಲ್ಲಿ ಇದನ್ನು ನಾವು ನಾಟಕಗಳಲ್ಲಿ ಮಕ್ಕಳಲ್ಲಿ ಆಮೇಲೆ ಈ ನಾಟಕವು ಸಹ ಮಕ್ಕಳಿಂದ ಈಗಾಗಲೇ ಪ್ರದರ್ಶನಕ್ಕೊಳಪಟ್ಟಂತ ನಾಟಕ ಆಗಿದೆ. ಶೈಕ್ಷಣಿಕ ನಾಟಕ, ಶಾಲಾ ವಿದ್ಯಾರ್ಥಿಗಳು ಅಭಿನಯಿಸಿ ಉತ್ತಮವಾದ ಜನರಿಂದ ಮೆಚ್ಚುಗೆಯನ್ನ ಗಳಿಸಿದ ನಾಟಕ ಇದಾಗಿದೆ. ಉತ್ತಮವಾದ ಸುಂದರವಾದ ಮುಖಪುಟ ವಿನ್ಯಾಸವನ್ನ ಈ ನಾಟಕ ಕೃತಿ ಒಳಗೊಂಡಿದೆ. ಈ ಪಾತ್ರ ಪರಿಚಯವನ್ನ ಧರ್ಮಪ್ಪ ಸೌಕಾರ್ ಶ್ರೀಮಂತ ಅನಕ್ಷರಸ್ಥಾಗಿರುವಂತ ವ್ಯಕ್ತಿ. ರವಿ ಅನ್ನುವಂತ ವ್ಯಕ್ತಿ MSc ಪದವೀಧರನಾಗಿ ಬೆಂಗಳೂರಿನ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ. ರಾಮಪ್ಪ ಅನಕ್ಷರಸ್ಥ ರೈತ. ರಾಧಾ ಧರ್ಮಪ್ಪ ಸೌಕಾರನ ಮೊಮ್ಮಗಳು, ಅನಕ್ಷರಸ್ಥೆ. ಸೀತಕ್ಕ ರಾಮಪ್ಪನ ಹೆಂಡತಿ, ಅನಕ್ಷರಸ್ಥೆ. ಶಂಕರ ಧರ್ಮಪ್ಪನ ಸೌಕಾರ ಮೊಮ್ಮಗ. ಈರಮ್ಮ ರಾಮಪ್ಪನ ಮಗಳು. ಬನ್ನಪ್ಪ ರಾಮಪ್ಪನ ಮಗ. ಹಾಗೂ ಇತರೆ ಸಣ್ಣ ಪುಟ್ಟ ಪಾತ್ರಗಳು ಇದರಲ್ಲಿ ಬರ್ತವೆ. ಇಷ್ಟು ಮುಖ್ಯ ಪಾತ್ರಗಳು.
ಧರ್ಮಪ್ಪ ಸಾವ್ಕಾರ, ರವಿ, ರಾಮಪ್ಪ, ರಾಧಾ, ಸೀತಕ್ಕ, ಶಂಕರ, ಈರಮ್ಮ, ಬನ್ನಪ್ಪ ಇವು ಪ್ರಮುಖ ಪಾತ್ರಗಳು. ಈ ದೃಶ್ಯ ಒಂದರಲ್ಲಿ ರವಿ ಮಾಸ್ತಿಯಲ್ಲಿ ರವಿ ಏನಂತ ಒಬ್ಬ ಇವನು ಮಾಸ್ತಿಹಳ್ಳಿ ಇಲ್ಲಿ ವಿದ್ಯಾವಂತ ಯುವಕ, MSc ಪದವೀಧರನಾಗಿ ಕಬ್ಬಿಣ ಫ್ಯಾಕ್ಟರಿಯಲ್ಲಿ, ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಂತ ಇವನು ಹಳ್ಳಿಯಲ್ಲಿ ಸಹ ಜಾಗೃತಿಯನ್ನ ಮಾಡಿಕೊಂಡು ನಮ್ಮ ಹಳ್ಳಿಯ ಅಭಿವೃದ್ಧಿ ಆಗ್ಬೇಕನ್ನುವಂತ ಆಶಯ ಇಟ್ಕೊಂಡಿರುವಂತ ಇವನು, ನಾವು ಬರೀ ನಗರವನ್ನ ಸೇರಿದ್ರಾದರಲ್ಲ, ನಾವು ಕೆಲಸ ಮಾಡ್ಕೊಂತ ಹಳ್ಳಿಯಲ್ಲಿದ್ದು ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಅನ್ನುವಂತ ಆಶಯ ಇಟ್ಕೊಂಡಿರಂತ ಇವನು ಮರಳಿ ಹಳ್ಳಿಗೆ ಬರ್ತಾನೆ ದೃಶ್ಯ ಒಂದರಲ್ಲಿ. ದೃಶ್ಯ ಎರಡರಲ್ಲಿ ಅವನು ಹಳ್ಳಿಯ ಅಭಿವೃದ್ಧಿಗಾಗಿ ಸಹಕಾರ ಕೋರಿ ಊರಿನ ಸಾವ್ಕಾರ ಆಗಿರುವಂತ ಧರ್ಮಪ್ಪ ಸಾವ್ಕಾರನ ಮನೆಗೆ ಹೋಗ್ತಾನೆ. ಧರ್ಮಪ್ಪ ಸಾವ್ಕಾರನ ಮನೆಗೆ ಹೋದಂತ ಸಂದರ್ಭದಲ್ಲಿ ಮೊಮ್ಮಗಳು ರೊಟ್ಟಿ ಮಾಡ್ತಿರ್ತಾಳೆ. ಮೊಮ್ಮಗ ದನ ಕಾಯಕ್ ಹೋಗ್ತಾ ಇರ್ತಾನೆ. ದನ ಕಾಯಕ್ ಹೋಗೋ ಸಂದರ್ಭದಲ್ಲಿ ಸಾವ್ಕಾರ ಹೇಳ್ತಾನೆ ಮೊಮ್ಮಗ, ಬೇಗ ಹೊಟ್ಟಿ ತುಂಬಾ ಮೇಯ್ಸ್ಕೊಂಬೇಡಪ್ಪ, ದನಕ್ಕ ಹಂಗೆ ಬರ್ಬೇಡ ಅಂತ ಹೇಳ್ತಾನ. ಆಯ್ತು ಅಕ್ಕ, ಆಯ್ತು ತಾತ, ಹೋಗಿ ಬರ್ತೀನಿ ಮತ್ತೆ ಅಂತ ಹೇಳ್ತಾನ. ಆಮೇಲೆ ಅವ್ರ ಅಕ್ಕನೂ ಸಹ ಶಾಲೆಗೆ ಹೋಗಲ್ಲ, ಇವ್ ಮೊಮ್ಮಕ್ಕಳು ಇಬ್ರು ಶಾಲೆಗೆ ಹೋಗ್ತಿರಲ್ಲ. ಅವಾಗ ಅವ್ರ ಅಕ್ಕಗೆ ಹೇಳ್ತಾನ, ಅಕ್ಕ ಜಲ್ದಿ ಬುತ್ತಿ ತಂದು ಕಟ್ಟಿಕೊಡು ಅಂತ ಹೇಳ್ತಾಳ. ಸರಿ ಅಂತೇಳಿ ಧರ್ಮಪ್ಪ ಸಾವ್ಕಾರನ ಮೊಮ್ಮಗಳು ರಾಧಾ ಬುತ್ತಿ ತಗೊಂಬಂದು ಕೊಡ್ತಾಳ. ಬುತ್ತಿ ತಂದು ಕೊಟ್ಮೇಲೆ ಆ ಬುತ್ತಿ ತಗೊಂಡು ಅವನು ದನ ಕಾಯಕ್ ಹೋಗ್ತಾನ. ಹೋದ ನಂತರ ಅವನು ಧರ್ಮಪ್ಪ ಸಾವ್ಕಾರ ಕಣ್ಣೀರ್ ಹಾಕ್ತಾನ. ನೋಡಮ್ಮ, ನಿನಗೆ ಎಷ್ಟು ವರ ನೋಡ್ತಾ ಇದೀವಿ, ಆದ್ರೆ ಎಲ್ಲಾ ವರಗಳು ನಮಗೆ ಓದಿರ ಕನ್ಯೆ ಬೇಕಂತಾರ. ನೀನ್ ಎಷ್ಟು ಲಕ್ಷಣವಾಗ್ಯದಿ, ಸುಂದರ ಆಗ್ಯದಿ, ಒಪ್ಪಿಗೆಂತಾರ, ಎಲ್ಲರೂ ಪಾಸ್ ಮಾಡ್ತಾರ. ಆದ್ರೆ ಹುಡುಗಿ ಒಟ್ಟ ಓದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಯಾರು ಒಪ್ತಾ ಇಲ್ಲ. ನಾನ್ ನೋಡಿದ್ರೆ ನೀನ್ ನೌಕರಿ ಇದ್ದವರಿಗೆ ಕೊಡ್ಬೇಕಂತ ನಾನ್ ಅಂತೀನಿ, ಆದ್ರೆ ಯಾರು ಸಹ ಒಪ್ತಾ ಇಲ್ಲ ಅನ್ನೋಂತ ಬೇಜಾರ್ನಲ್ಲಿ ಅವರಿಬ್ರು ಇರ್ತಾರೆ. ಆ ಸಂದರ್ಭದಲ್ಲಿ ರವಿ ಅಲ್ಲಿಗೆ ಬರ್ತಾನೆ. ರವಿ ಬಂದ ಸಂದರ್ಭದಲ್ಲಿ ಹೇಳ್ತಾನೆ, ಯಾಕಪ್ಪ ಯಾರ್ರಿ ಸೌಕರ್ಯ, ಆರಾಮದಿರಿ ಅಂತಾನ. ಆರಾಮದೀವಪ್ಪ, ಯಾಕೆ ಚಿಂತೆ ಮಾಡ್ತೀರಿ ಅಂದ್ರೆ ಹಿಂಗ ನನ್ನ ಮೊಮ್ಮಗಳಿಗೆ ಕನ್ಯನು ವರ ನೋಡ್ತಾ ಇದ್ದೀನಿ, ಆದ್ರೆ ವರಗಳು ನಮಗ ಪಾಸ್ ಮಾಡ್ತವೆ, ಆದ್ರೆ ಓದಿಲ್ಲ ಅಂತೇಳಿ ಕಾರಣ ಕೊಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದಾರ ಅಂತ ಅಂದಾಗ ಅವನು ಹೇಳ್ತಾನ, ಇಲ್ಲ ನೀವು ಎದಕ್ ಓದಿಸ್ಲಿಲ್ಲ ಅಂತ ಕೇಳ್ತಾನ. ಇಲ್ಲ, ನಾನು ನನ್ನ ಮಗ ಸಸಿ ಇಬ್ರು ನೌಕರಿ ಮಾಡ್ತಿದ್ರು, ಚೆನ್ನಾಗಿ ಓದಿದ್ರು. ಅವ್ರು ಒಂದು ಅಪಘಾತದಲ್ಲಿ ಮರಣ ಹೊಂದಿದಾಗ ಇವರಿಬ್ಬರು ಉಳಿದ್ರು. ಆದ್ರೆ ನನ್ನ ಮಗಳು ಸಹ MA ಓದಿದ್ಲು. ಆಕೆ ಬೇರೆ ಜಾತಿಯವನ ಜೊತೆಗೆ ಮದುವೆ ಆಗಿ ಓಡಿ ಹೋಗ್ಬಿಟ್ಲು. ಅವಾಗಿಂದ ನಾನು ಹೆಣ್ಮಕ್ಳಿಗೆ ಎಷ್ಟು ಓದಿಸಿದ್ರೇನೋ ಅಂತ ಬೇಜಾರಾಗ್ಬಿಟ್ಟು ಓದಿಸಿಲ್ಲ ನಮ್ಮ ಮೊಮ್ಮಕ್ಳಿಗೆ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನ, ಇಲ್ಲ ರೀ ಸೌಕರ್ಯ, ಎಲ್ಲರೂ ಒಂದೇ ನಮ್ಮನೆ ಇರಲ್ಲ, ಆಗಿದ್ದಾಗಿರುತ್ತೆ, ಆಗ್ಯದ ಅಂತೇಳಿ ನಾವು ಮುಂದೆ ಹೋಗೋದು ಬಿಡಕ್ಕಾಗತ್ತಾ, ಓದಿಸ್ಬೇಕು ಹುಡುಗರಿಗೆ ಅಂತ ಹೇಳ್ತಾರ. ಸರಿ, ಮತ್ತೆ ಅಜ್ಜಿಗೆ ಏನಾಗಿತ್ತು ಅಂತೇಳಿ, ಇಲ್ಲ ಅಮ್ಮಗ ಕ್ಯಾನ್ಸರ್ ಆಗಿ ಸತ್ತೋಗ್ಬಿಟ್ಲು ಅಂತ ಹೇಳ್ತಾರೆ. ಅದಕ್ಕೆ ಕ್ಯಾನ್ಸರ್ ಬಂತ್ರಿ ಅಂದ್ರೆ, ಇಲ್ಲ ಆಕೆ ಸ್ವಲ್ಪ ಜಾಸ್ತಿ ತಂಬಾಕ್ ತಿಂತಿದ್ಲು, ಹಂಗಾಗಿ ಕ್ಯಾನ್ಸರ್ ಬಂತು ಅಂತಾನ ಸಾವ್ಕಾರ. ಅವಾಗ ಹೇಳ್ತಾನೆ, ಇಲ್ರಿ ಸಾವ್ಕಾರ, ನೀವು ತಂಬಾಕ್ ತಿನ್ಬೇಡ್ರಿ, ತಂಬಾಕ್ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಹಾಗಾಗಿ ನೀವು ತಂಬಾಕ್ ತಿನ್ನೋದು ಬಿಡ್ಬೇಕ್ರಿ ಅಂತ ಹೇಳಿದ್ಮೇಲೆ, ಮನವರಿಕೆ ಕೊಟ್ಟ ಮೇಲೆ, ಆಯ್ತಪ್ಪ ಇನ್ಮೇಲೆ ನಾನು ತಂಬಾಕ್ ತಿನ್ನಲ್ಲ, ನನ್ನ ಆರೋಗ್ಯಕ್ಕೆ ಹಾನಿಕಾರ ಅಂದ್ಮೇಲೆ ನಾನು ಯಾಕೆ ಅದನ್ನ ತಿನ್ನಕ್ ಹೋಗ್ಲಿ, ಬಿಟ್ಬಿಡ್ತೀನಿ ಅಂತ ಅವತ್ತಿಂದ ಬಿಟ್ಬಿಡ್ತಾನ. ಆಮೇಲೆ ನಿಮ್ಮ ಮೊಮ್ಮಗಳಿಗೆ DPEP ಯೋಜನೆ ಒಳಗ ರಾತ್ರಿ ಶಾಲೆಗಳು ಬಂದವ. ಆಮೇಲೆ ಬೆಳಗ್ಗೆ ಶಾಲೆಗಳನ್ನ ಓದ್ಲಾರ್ದಂತ ಅನಕ್ಷರಸ್ಥರನ್ನ ಸಾಕ್ಷರತನ ಮಾಡೋಕೆ DPEP ಯೋಜನೆ ಬಂದೈತಿ ಅಂದಾಗ, ಆ ಮೂಲಕ ನೀವು ನಿಮ್ಮ ಮೊಮ್ಮಗಳಿಗೆ ಓದಿಸ್ಬೋದು ಅನ್ನೋಂಥ ವಿಷಯನ ಹೇಳ್ತಾರೆ. ಹಾಗೆ ನಿಮ್ಮ ಮೊಮ್ಮಗಳಿಗೆ ಚಿಣ್ಣರಂಗಳ ಅನ್ನೋಂಥ ಕಾರ್ಯಕ್ರಮ ಇದೆ, ಅದ್ರೊಳಗೆ ಅವನಿಗೆ ಹಾಕ್ರಿ, ಅವನು ಸಹ ಓದೋದು ಕಲಿತಾನ, ಇನ್ಮೇಲೆ ಶಾಲೆ ಕಳಿಸ್ರಿ ತಪ್ಪದೆ ಅಂದ್ಮೇಲೆ, ಆಯ್ತಪ್ಪ ರವಿ, ನಿನ್ ಮಾತು ಕೇಳ್ತೀನಿ ನಾನು, ಇನ್ಮೇಲೆ DPEP ನನ್ನ ಮೊಮ್ಮಗಳನ್ನ ಆಮೇಲೆ ನಮ್ಮ ಮಗನ ಚಿಣ್ಣರಂಗಳ ಕಳಿಸ್ತೀನಿ ನಾನು ಅಂತ ಹೇಳ್ತಾನ. ಅಲ್ಲಿಗೆ ದೃಶ್ಯ 2 ಮುಗಿತೆ. ದೃಶ್ಯ 3ರಲ್ಲಿ ಒಂದು ಊರಿನಾಗ 10 ಜನ ದೇವಸ್ಥಾನದಾಗ ಕುಂತು ಚರ್ಚೆ ಮಾಡ್ತಿರ್ತಾರೆ. ಎಲೆಕ್ಷನ್ ಬಂದಿರ್ತ, ಯಾರನ್ನ ನಾವ್ ಈ ಸಲ MLA ಸಪೋರ್ಟ್ ಮಾಡ್ಬೇಕು ಅನ್ನೋಂತ ಚರ್ಚೆ ನಡೆದಿರ್ತ. ಅವಾಗ ರವಿ ಅಣ್ಣ ಬಂದಾಗ, ನೋಡಪ್ಪ ರಾಜಣ್ಣ, ಈ ಸಲ MLA ಎಲೆಕ್ಷನ್ ನಿಂದಿರ್ಬೇಕಂತ ಮಾಡ್ಯಾನ, ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾನ. ಅವಾಗ ರವಿ ಹೇಳ್ತಾನ, ನಾವ್ ಯಾಕೆ ನಿನಗೆ ಸಪೋರ್ಟ್ ಮಾಡ್ಬೇಕು ಅಂದಾಗ ಜನ ಹೇಳ್ತಾರ, ಇಲ್ಲ ನಮ್ಮ ಗುಡಿಗೆ ಮೈಕ್ ಸೆಟ್ ಕೊಡಿಸ್ಬೇಕು, ಹಂಗೆ ಗುಡಿಗೆ ಡಬ್ರಿ ಕೊಡಿಸ್ಬೇಕು, ಅಡಿಗೆ ಮಾಡೋ ಸಾಮಾನು ಕೊಡಿಸ್ಬೇಕು, ಕಡಾಯಿ ತಂದು ಕೊಡ್ತೀನಿ ಅಂದಾಗ ರವಿ ಹೇಳ್ತಾನ, ನೋಡ್ರಿ ನಮ್ಮ ಗುಡಿಗೆ ಬೇಕಾದಂತ ಕಡಾಯಿ ಸಾಮಾನು ಬೇಕಂದ್ರೆ ನಾವೇ ಊರನವರೆಲ್ಲರೂ ಸೇರಿ ಪಟ್ಟಿ ಹಾಕಿ ತಗೋಬಹುದು. ಆದ್ರೆ ನಮ್ಮ ಊರಿಗೆ ಮುಖ್ಯವಾಗಿ ಹೈಸ್ಕೂಲ್ ಬೇಕು, ಉತ್ತಮವಾದ ಸಮುದಾಯ ಭವನ ಬೇಕು, ಉತ್ತಮವಾದ ರಸ್ತೆಗಳು ಬೇಕು. ಅವುಗಳನ್ನು ಮಾಡಿಕೊಡ್ತೀನಿ ಅಂದ್ರೆ ಮಾತ್ರ MLA ಎಲೆಕ್ಷನ್ ನಾನು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಅಂದಾಗ ಊರಿನ ಜನ ಎಲ್ಲರೂ ಸಹ ಮೊದಲಿಗೆ ಒಪ್ಪಲ್ಲ. ಏನ್ ರವಿಯಪ್ಪ, ನೀನು ಓದಿನ ಹುಡುಗ ಶಾಣೆ ಅಂತ ಅನ್ಕಂದ್ರೆ ಅವನು ದಿನಾಲ ನಮಗೆ ಕುಡಿಸ್ತಿದ್ದ,
ಬಾಟ್ಲಿ ಕೊಡ್ತಿದ್ದ, ಕುಡಿಯಕ್ಕೆ ಅನುಕೂಲ ಮಾಡಿಕೊಡ್ತಿದ್ದ, ಎಲ್ಲಕ್ಕೂ ನೀನ್ ಕಲ್ಲು ಹಾಕ್ಬಿಟ್ಟಿಯಪ್ಪ ಅಂತೇಳಿ ಸ್ವಲ್ಪ ಜನ ಬೈತಾರ. ನಂತರ ಯುವಕರು ಎಲ್ಲರೂ ಸಹ ರವಿ ಹೇಳಿದ ಮಾತು ಸರಿ ಅನಿಸಿ, ಆಯ್ತಾಯ್ತು ನೀನು ನಮ್ಮ ಊರಿಗೆ ರಸ್ತೆ ಮಾಡಿಕೊಡ್ಬೇಕು, ಸಮುದಾಯ ಭವನ ಮಾಡಿಕೊಡ್ಬೇಕು, ಶಾಲೆಯನ್ನ ಮಾಡಿಕೊಡ್ಬೇಕು ಅಂತ ಅಂದಾಗ ಒಪ್ಪಿಗೆ ಕೊಟ್ಟು ಅವರಿಗೆ ಕಳಿಸ್ತಾರ. ಇನ್ನು ದೃಶ್ಯ 4ರಲ್ಲಿ ಸೀತವ್ವ ಈರಮ್ಮನ ಪಾಟಿಚೀಲ ಕಸ್ಕೊಂಡು ಶಾಲೆಗೆ ಹೊರಟಿರೋಂತ ಹುಡುಗಿನ ಪಾಟಿಚೀಲ ಕಸ್ಕೊಂಡು ಸೀತವ್ವ ಆಕಿಗೆ ಬಡಿತಾಳ. ಅಲ್ಲವ ನೀನ್ ಶಾಲೆಗೆ ಹೋದ್ರೆ ನಾನು ಉಣಕ್ ಬರ್ತಾ ತಿನ್ನಕ್ ಬರ್ತಾ, ಅಲ್ಲಿ 50 ರೂಪಾಯಿ ಕೂಲಿ ಕೊಡ್ತಂದ್ರೆ ಕೂಲಿ ಸಿಗವಲ್ಲು ಅಂತಂದ್ರೆ ನೀನ್ ಶಾಲೆಗೆ ಹೋಗ್ತೇನು, ಬಾ ಶಾಲೆಗೆ ಬೇಡ ಕೂಲಿ ಕೆಲ್ಸಕ್ಕೆ ಹೋಗು, ಹೋದ್ರೆ 50 ರೂಪಾಯಿ ಬರ್ತಾನಂತ ಆಸೆಗೆ ಆ ಶಾಲೆ ಹೋಗೋ ಹುಡುಗಿಯನ್ನ ಬಿಡಿಸಿ ಸೀತಮ್ಮ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅವಾಗ ಅವನು ರವಿ ಬಂದ್ ಹೇಳ್ತಾನ, ನೋಡ್ರಿ ಹೆಣ್ಣು ಮಕ್ಕಳು ಒಂದೇ ಗಂಡು ಮಕ್ಕಳು ಒಂದೇ, ಇಬ್ರು ಸಹ ನಾವು ಶಾಲೆ ಕಳಿಸ್ಬೇಕು. ಬಾಲ ಕಾರ್ಮಿಕ ಪದ್ಧತಿ ಇದೆ. ನೀವೇನಾರ ಸಣ್ಣ ಹುಡುಗರನ್ನ ನೀವು ಹೊಲದ ಕೆಲ್ಸಕ್ಕೆ ಇಟ್ರೆ, ನೀವು ಹೊಲಕ್ಕೆ ಇಟ್ಕೊಂಡಿರಂತ ಯಜಮಾನನ್ನ ಮತ್ತು ನಿಮ್ಮನ್ನ ಇಬ್ರು ಸಹ ಕಾನೂನಿನ ಅಡಿಯಲ್ಲಿ ನಿಮ್ಮನ್ನು ಬಂಧಿಸ್ತಾರೆ, ಅದು ತಪ್ಪು. ಹಾಗಾಗಿ ಆ ಹುಡುಗಿನ ಶಾಲೆ ಕಳಿಸ್ರಿ. ಆಮೇಲೆ ಶಾಲೆ ಕಳಿಸಿದ್ರೆ ಗಂಡಾಗಿ ಶಾಲೆ ಕಳ್ತಾರೆ, ನಾಳೆ ನಿಮ್ಮನ್ನ ಆಕೆ ನೋಡ್ಕೊಂತಾಳ ಅನ್ನೋಂತ ಮಾತು ಹೇಳಿದಾಗ ಅಲ್ಲಿ ರಾಮಪ್ಪ ಸಾವ್ಕಾರನು ಬರ್ತಾನ. ಸಾವ್ಕಾರ ಬಂದ, ಹೌದಮ್ಮ. ಆಗ ಬನ್ನಪ್ಪನು ಬರ್ತಾನ, ರೈತ. ನೋಡ್ರಿ ನಾಲ್ಕಪ್ಪ ಹೆಣ್ಮಕ್ಳೇನು ಓದಿದ್ ನೌಕರಿ ಸಿಗುತ್ತಾ ಏನ್ ಸಿಗುತ್ತಾ ಅಂತ ಹೇಳ್ತಾನ. ಅಲ್ಲಮ್ಮ, ನೌಕರಿ ಸಿಗುತ್ತಂತ ಓದೋದಲ್ಲ, ನಮಗೆ ಜ್ಞಾನ ಸಿಗಬೇಕು, ದಿನನಿತ್ಯದ ಲೆಕ್ಕಗಳನ್ನು ಗೊತ್ತಾಗ್ಬೇಕು ಅಂದ್ರೆ ನಾವು ಓದಬೇಕು, ಮಕ್ಕಳನ್ನು ಓದಿಸ್ಬೇಕು ಅನ್ನೋಂತ ಹೇಳಿದಾಗ ಸರಿ ಅಂತೇಳಿ ಅವನು ಒಪ್ಪಿಗೆಂತಾನ. ಆಮೇಲೆ ಅಷ್ಟೊತ್ತಿಗೆ ಬನ್ನಪ್ಪ ಒಂದು ಮಾಲ್ ತಂದಿರ್ತಾನ ಗೊಬ್ಬರದ ಅಂಗಡಿಯಾಗ. ಅದ್ರೊಳಗೆ ಉದ್ರಿ ಲೆಕ್ಕ ಅಂತೇಳಿ ಎಲ್ಲ ಎಣ್ಣೆಗಳನ್ನ 200 ರೂಪಾಯಿ ಹೆಚ್ಚಿಗೆ ಹಚ್ಚಿಬಿಟ್ಟಿರ್ತಾರ. ಅವನಿಗೆ ಗೊತ್ತಿರಲ್ಲ. ಅವನು ಬಂದಾಗ ಕೇಳ್ತಾನ, ಒಂದೊಂದು ಎಣ್ಣೆ ಬಾಟ್ಲಿನೂ ದೋಸವು ಹೆಚ್ಚಿಗೆ ಹಚ್ಚನಲ್ಲ ಇವನು ಅಂದಾಗ, ನೋಡಪ್ಪ ಈಗ ಓದಲಿಲ್ಲ ಬರಲಿಲ್ಲ ಅಂದ್ರೆ ಈ ತರ ಮೋಸ ಮಾಡ್ತಾರ, ಹಾಗಾಗಿ ನಮಗೆ ಬರವಣಿಗೆ ಲೆಕ್ಕಪತ್ರಕ್ಕಾಗಿನೂ ಓದಬೇಕು ಅನ್ನೋಂತ ಅಂದಾಗ ಸರಿಯಪ್ಪ ಅಂತೇಳಿ ಅವರಿಬ್ಬರು ಸೇರಿ ಆ ಹುಡುಗಿನ ಮತ್ತೆ ಶಾಲೆ ಕಳಿಸ್ತಾರೆ. ದೃಶ್ಯ 5ರಲ್ಲಿ ಅವಾಗ MLA ಆಗಿ ಬಂದಿರ್ತಾನ. ಅವನು MLA ಆಗಿ ಬಂದಂತ ಸಂದರ್ಭದಲ್ಲಿ ಮತ್ತೆ ಸನ್ಮಾನ ಕಾರ್ಯಕ್ರಮ ಇಟ್ಟಿರ್ತಾರೆ. ಅವಾಗ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯಗಳನ್ನ ಹೇಳ್ತಾರ. ಅವಾಗ ಅವನೇನಂತಾರ, ನೋಡ್ರಿ ಅಂಗನವಾಡಿ ನಮ್ಮ ಶಾಲೆಗೆ ಅಂಗನವಾಡಿ ಟೀಚರ್, ಅಂಗನವಾಡಿ ಶಾಲೆ ಐತೆ, ಪ್ರಾಥಮಿಕ ಶಾಲೆ ಐತೆ. ಆಗ ನಾವು ಏನ್ ಮಾಡ್ಬೇಕು, ಈಗ ನಮಗೆ ಒಂದು ಹೈಸ್ಕೂಲ್ ಬೇಕು ನಮ್ಮೂರಿಗೆ, ನೀವು ಹೈಸ್ಕೂಲ್ ಮಂಜೂರಾತಿ ಮಾಡಿಸ್ಕೊಡ್ರಿ. ಹಾಗೆ ನಾವು ಇಲ್ಲೊಂದು ರೈತರ ಸಹಕಾರಿ ಸಂಘವನ್ನು ತೆಗಿಬೇಕು, ಹಾಗೆ ಗ್ರಂಥಾಲಯವನ್ನ ಪ್ರಾರಂಭಿಸಬೇಕು ಅಂತ ಹೇಳ್ತಾರೆ. ಹಾಗೆ ನಾವು ಒಂದು ಪ್ರೌಢಶಾಲೆಯನ್ನ ಊರಿನ ಶ್ರೀಮಂತರಿರುವಂತ 10 ಜನ 10,000 ರೂಪಾಯಿ ಹಾಕಿದ್ರು ಒಂದು ಪ್ರೌಢಶಾಲೆಯನ್ನ ಸ್ಟಾರ್ಟ್ ಮಾಡೋಣ. ನನಗೆ ಊರಿನಲ್ಲಿ ಬೆಂಗಳೂರಿನಲ್ಲಿ ಪರಿಚಯಸ್ಥರಿಂದ ಗ್ರಂಥಾಲಯಾಧಿಕಾರಿಗಳಿಂದ ಗ್ರಂಥಾಲಯ ಪುಸ್ತಕಗಳನ್ನು ತರಿಸ್ಕೊಳ್ಳೋಣ, ಊರಿನ ಗ್ರಂಥಾಲಯ ಪ್ರಾರಂಭ ಮಾಡಿ ಯುವಕರಿಗೆ ಎಲ್ಲರಿಗೂ ಸಹ ಸ್ಪರ್ಧಾತ್ಮಕ ಪುಸ್ತಕಗಳನ್ನು ಓದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂತ ಕೆಲ ಚರ್ಚೆಯನ್ನ ಮಾಡಿ ಅದನ್ನ ಯಶಸ್ವಿಯಾಗಿ ಮಾಡ್ತಾರೆ. ಇನ್ನು ದೃಶ್ಯ 6ರಲ್ಲಿ ಅವತ್ತು ಎಲ್ಲರೂ ಸಹ ಪ್ರಾರಂಭೋತ್ಸವ ಹೈಸ್ಕೂಲ್ ಶಾಲೆಯನ್ನು ಮಾಡಿರ್ತಾರೆ. ಅವಾಗ ಎಲ್ಲರೂ ಸಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಮಾಡಿದಾಗ ಅಂತ ಸಂದರ್ಭದಲ್ಲಿ ಎಲ್ಲ ಊರಿನ ಪ್ರಮುಖರು ಸನ್ಮಾನ ಕಾರ್ಯಕ್ರಮ ಇಟ್ಟಿರ್ತಾರೆ. ಅವಾಗ ರವಿಗೂ ಸಹ ಸನ್ಮಾನ ಕಾರ್ಯಕ್ರಮ ಇಟ್ಟಾಗ ರವಿ ಮಾತಾಡ್ತಾನ. ಧರ್ಮಣ್ಣ ಸಾವ್ಕಾರು, ಆಮೇಲೆ ಬನ್ನಪ್ಪ ಅವರೆಲ್ಲರೂ ಬಂದಿರ್ತಾರ, ಶಾಲಾ ಮಾಸ್ತರು ಇರ್ತಾರ. ಅವಾಗ ರವಿ ಹೇಳ್ತಾನ, ಇಷ್ಟೆಲ್ಲ ನನಗೆ ಸಾಧನೆ ಮಾಡ್ಬೇಕಾರ ಶಾಲಾ ಮುಖ್ಯ ಗುರುಗಳು ಹಾಗೂ ಊರಿನ ಎಲ್ಲರೂ ಸಹ ಪಾತ್ರ ವಹಿಸಿದ್ದಾರೆ, ಅವರೆಲ್ಲರಿಗೂ ಸಹ ಧನ್ಯವಾದ ಅಂತ ಹೇಳ್ತಾನ. ಅವಾಗ ಸಾವ್ಕಾರ ಮಾತಾಡ್ತಾನ, ಹೌದು ನಾನು ತಂಬಾಕು ತಿಂತಿದ್ದೆ, ಆ ಚಟವನ್ನ ಬಿಡಿಸಿದ ರವಿ ಅಂತ ಹೇಳ್ತಾನೆ. ಸೀತಮ್ಮ ಇದ್ರೆ ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣ್ತಾ, ನಾನು ಶಾಲೆ ಬಿಡಿಸಿದ್ದೆ, ನನ್ನ ಕಣ್ಣು ತರಿಸಿದ ರವಿ, ಹಾಗಾಗಿ ನನ್ನ ಮಗಳನ್ನ ನಾನು ಶಾಲೆ ಕಳಿಸ್ತಾ ಇದ್ದೀನಿ ಅಂತ ಸೀತಮ್ಮ ಅಂತಾಳೆ. ಹಾಗೆ ರವಿ ಗೆಳೆಯ ಹೇಳ್ತಾನ, ನಮ್ಮ ಊರಿಗೆ ಹೈಸ್ಕೂಲ್ ಮಂಜೂರಾತಿ ಮಾಡಿ ನಮ್ಮ ಊರಿನಿಗೆ ಕನಿಷ್ಠ ಹೈಸ್ಕೂಲ್ ಸಿಗಂಗ ಮಾಡಿದ ಅಂತ ಗೆಳೆಯ ಹೇಳ್ತಾನೆ. ಹಾಗೆ ಮುದುಕ ಹೇಳ್ತಾನೆ, ನಾವು ಸರಾಯಿ ಕುಡಿದು ಬೀಡಿ ಸಿಗರೇಟ್ ಸೇರ್ತಾ ಇದ್ವಿ, ನಮ್ಮನ್ನೆಲ್ಲ ದುಶ್ಚಟಗಳನ್ನ ಮಾಡಬಾರ್ದಂತೇಳಿ ನಮಗೆ ಬೈದು ಬುದ್ಧಿವಾದ ಹೇಳಿದ, ಅವತ್ತಿನಿಂದ ನಾವು ಕುಡಿಯೋದು ಬಿಟ್ಟಿವಿ, ಇದಕ್ಕೆಲ್ಲ ಕಾರಣ ರವಿ ಅಂತ ಅವನಿಗೆ ಹೊಗಳ್ತಾನ. ಹಾಗೆ ಗುಟ್ಕಾ ಮಟ್ಕಾ ಎನ್ನುವಂತ ಚಟಗಳಿಗೆ ನಾವು ಬಲಿಯಾಗಿದ್ವಿ, ನಮ್ನೆಲ್ಲ ಸರಿದಾರಿಗೆ ತಂದಂತ ರವಿ ಅಂತೇಳಿ ಅವನಿಗೆ ಹೊಗಳ್ತಾರೆ. ಇಷ್ಟೆಲ್ಲ ಹೊಗಳಿದಾಗ ಹಾಗೆ ಹಣದ ವ್ಯವಹಾರಕ್ಕಾಗಿ ರೈತ ಸಂಘಗಳನ್ನ ವ್ಯವಹಾರ ಮಾಡೋಕ್ಕಾಗಿ ಸಂಘಗಳನ್ನು ಸ್ಥಾಪನೆ ಮಾಡಿದ್ವಿ, ಇದಕ್ಕೆಲ್ಲ ರವಿನೇ ಕಾರಣ ಅಂತೇಳಿ ಹೇಳಿದಾಗ ರವಿಗೆ ಬಹಳ ಖುಷಿ ಆಗತ್ತೆ. ಅವಾಗ ರವಿ ಹೇಳ್ತಾನೆ, ಇಷ್ಟೆಲ್ಲ ಕಾರ್ಯಗಳಾಗ್ಬೇಕಾದ್ರೆ ಇವಕ್ಕೆಲ್ಲ ನನಗೆ ಬಹಳ ಖುಷಿಯಾಗಿದೆ, ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ನಾವು ಓದೋದನ್ನ ಬರೆಯೋದನ್ನ ಕಲ್ತರ ಕಾರಣ, ಹಾಗಾಗಿ ಇವಕ್ಕೆಲ್ಲ ನಮಗೆ ಗುರುಗಳು ಕಾರಣ. ಅದಕ್ಕಾಗಿ ಇವತ್ತೆಲ್ಲ ನಿಮ್ಮೆಲ್ಲರ ಪರವಾಗಿ ನಾನು ಗುರುಗಳಿಗೆ ಸನ್ಮಾನ ಮಾಡ್ತೀನಿ ಅಂತೇಳಿ
ಗುರುಗಳಿಗೆ ಅವನು ಸನ್ಮಾನ ಮಾಡ್ತಾರೆ. ಗುರುಗಳು ಸಹ ಸಾಧನೆಗಾಗಿ ರವಿಗೆ ಸನ್ಮಾನ ಮಾಡ್ತಾರೆ. ನಾವು ಬಾಳು ಬೆಳಕಾಗ್ಬೇಕು ಅಂತಂದ್ರೆ ನಮಗೆಲ್ಲರಿಗೂ ಸಹ ದಾರಿದೀಪವಾಗಿರುವಂತಹ ಶಾಲಾ ಮಾಸ್ತರು, ಶಾಲಾ ಗುರುಗಳು ಇದಕ್ಕೆ ಕಾರಣ ಅಂತೇಳಿ ಗುರುಗಳಿಗೆ ಸನ್ಮಾನ ಮಾಡಿ, ಅದ್ರ ಜೊತೆಗೆ ನಾವೆಲ್ಲರೂ ಸಹ ಬಾಳಿ ಬೆಳಕಾಗ್ಬೇಕಾದ್ರೆ ಮೊದಲು ಕಲಿಯೋಣ, ಕಲಿಯಿರಿ, ನೀವೆಲ್ಲರೂ ಕಲಿಸಿರಿ ಅನ್ನೋಂಥ ಮಾತನ್ನ ಹೇಳ್ತಾ ಈ ನಾಟಕ ಸುಖಂತ್ಯ ಆಗತ್ತೆ. ಅಂದ್ರೆ ನಾಟಕದ ಮೂಲಕ ಗ್ರಾಮೀಣ ಭಾಗದಲ್ಲಿರುವಂತ ಅನೇಕ ದುಶ್ಚಟಗಳನ್ನ ತೊಲಗಿಸುವ ನಿಟ್ಟಿನಲ್ಲಿ ಶಿಕ್ಷಣ ಎಷ್ಟು ಮಹತ್ವದ ಪಾತ್ರ ವಹಿಸ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನಾಟಕ ಮಹತ್ವದ ಕೆಲಸವನ್ನು ಮಾಡ್ತದೆ. ಶಾಲಾ ವಿದ್ಯಾರ್ಥಿಗಳು ಈಗಾಗಲೇ ಅಭಿನಯಿಸಿ ಜನರಿಂದ ಪ್ರಶಂಸೆಯನ್ನ ಪಡೆದಿರುವಂತ ಈ ನಾಟಕ ಸುಂದರವಾದ ನಾಟಕ ಆಗಿದೆ. ಹಾಗಾಗಿ ಆತ್ಮೀಯ ಸಾಹಿತ್ಯ ಪ್ರೇಮಿಗಳೇ, ಈ ಕೃತಿಯನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಹಾಗೆ ವಿಶೇಷ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಟ್ಟು ಅವರಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸುವಂತ ಕೆಲಸ ಆಗಬೇಕು. ಹಾಗೆ ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿಯನ್ನ ಮೂಡಿಸಿದರೆ ಅವರು ಉತ್ತಮವಾದ ನಾಗರಿಕರಾಗಿ ರೂಪುಗೊಳ್ಳಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿನ 69ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಕೃತಿ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಧನ್ಯವಾದಗಳು.